ಎದಕ್ಕಾರ ಬರ್ಕೊಂಡಿ ಶೆಟ್ಟಿ ಇದನಲ್ರಿ ಆ ಮುದಿ ನನ್ನ ಮಗ ಅಜ್ಜ ನನ್ನ ಆರ್ತಿಗ ಮರಳ ಆಗಿಲ್ಲ ಬರ ಆಸ್ತಿ ಎಲ್ಲಾ ತಗೊಂಬಂದಿ ನನ್ನ ಹೆಸರ್ಗ ಬರೆಯಕತ್ತನ್ರಿ ಒಂದ ಹೆಣ್ಣಿಗೆ ಮರಳಾಗ್ಲಿಂತ ಗಂಡ ಯಾರು ಇಲ್ಲಿ ನೋಡ್ರಿ ಹೆಂಗ ತಿನ್ನ ಮಂಗನಂಗ ಆಗ್ಲಾಬೇಕಲ್ಲ ಮಕ್ಕಳ ನೋಡ್ಕೊಂಡ್ರು ನಾ ಹಳ್ಳಿ ರೈತ ಅಂತೇಳಿ ಆಶೆ ಮಾಡ್ತೀರ ನಮ್ಮಂತ ಹಳ್ಳಿ ರೈತರು ಕಷ್ಟಪಟ್ಟು ನಮ್ಮ ಹಳ್ಳಿ ಹೊಲ್ದಾಗ ಬೆಳೆ ಬೆಳೆಸಿದ್ರೆ ನಿಮ್ಮಂತ ಪ್ಯಾಟಿ ಮಂದಿ ಉಣ್ಣಾಕ್ ಸಿಗೋದು ಇಲ್ಲ ಅಂದ್ರ ನಾನು ಸಾಮಾನ್ಯ ಅಲ್ಲ ಕಾಣ ಇದ ಊರಾಗ ಹವಲ್ದಾರಿರು ಮಿಸಿ ಮರಿಯಪ್ಪನ ಅಳಿಯ ಅದ ಅವನಿಗೆ ಹೇಳಿ ನಿಮ್ಗೆಲ್ಲ ಲಾಕಪ್ನೇ ಹಾಕಿಸ್ತನ್ರಲೇ ಲಾಕಪ್ನಾಗ ದಾರಿಯಾಗ ಹೆಣ್ಣುಮಕ್ಕಳು ಬರೋದ ನಿನ್ನ ಕಣ್ಣು ಕಾಣಂಗಿಲ್ಲ ಏನು ಯಾವನ ಅಂಗಡಿಯಾಗ ಕಣ್ಣು ಹಡ ಇಟ್ಟು ಬಂದಿದ್ದೇನು ಕ್ಷಮೆ ಮಾಡ್ರಿ ಬೈಯವ್ರ ಕ್ಷಮೆ ಮಾಡ್ರಿ ನನ್ನ ತಪ್ಪ ತಿಳ್ಕೊಬೇಡ್ರಿ ಅವ್ರನ್ನ ಬೈಕೊಂತ ಬರುವಾಗ ನೀವ್ ಇಲ್ಲಿ ನಿಂತದ್ ಕಣ್ಣಿಗೆ ಕಾಣ್ಲಿಲ್ರಿ ಹೋಗ್ಲಿ ಬಿಡ ನೋಡಕ ಹಳ್ಳಿ ಹೋಗ್ಬಾ ಅಂತೇಳಿ ಕ್ಷಮೆ ಮಾಡಿನ ಅಂದಂಗ ಬಯ್ಯಾರ ಇದ ಊರಾಗ ನಮ್ಮ ಮಾವ ಹವಲ್ದಾರ್ ಮೀಸಿ ಮರಿಯಪ್ಪ ಅಂತ ಹೇಳಿ ಅದಾನಂತ ನಿಮಗೇನಾರು ಗುರ್ತೈತನ ಮಾವನ್ ಮನೆ ಗುರ್ತಿದ್ರ ಸ್ವಲ್ಪ ತೋರಿಸಿರ್ಲ ಮಾವನ್ ಮನೇನ ನಮ್ಮಪ್ಪನ ಏನಾಗತ್ತನು ನಮ್ಮಪ್ಪನ ಹುಡ್ಕೊಂಡ ಬಂದನು ಹೌದು ಮೀಸಿ ಮರಿಯಪ್ಪನ ಹತ್ರ ಏನೈತೆ ಕೆಲಸ ನೀವೇನಾದ್ರೂ ಇಸ್ಪಿಟ್ಟು ಹೊಡೆದ ಕೇಸ್ ಹಾಕ ನೀವಿದ್ರ ರೊಕ್ಕ ನನಗೆ ಕೊಡಲ್ಲ ನಾ ಮುಟ್ಟಿಸ್ತೀವಿ ಹಂಗೇನಿಲ್ರಿ ಬಯ್ಯಾರ ಆ ಹವಲ್ದಾರ್ ಮೀಸಿ ಮರಿಯಪ್ಪ ನಂಗ ಸ್ವಾದ್ರ ಮಾವನ್ ಆಗ್ಬೇಕು ಅವನಿಗೊಬ್ಳು ಮಗಳು ಅದಾಳಂತ ನಾವು ಸಣ್ಣವ್ರಿದ್ದಾಗಲೇ ನಮ್ ತೊಟ್ಲು ಶಾಸ್ತ್ರ ಮುಗ್ದಾವಂತೆ ಗುರು ಅದಕ್ಕ ಹೇಳ್ತೀನಿ ಕರ್ಕೊಂಡ್ ಬಾ ಅಂತ ಹೇಳಿ ನಮ್ಮವ್ವ ಹೇಳಿ ಕಳಿಸ್ಯಾಳ ಗಂಡ ಊರ್ ತುಂಬಾ ಹುಡುಕತ್ತೀನಿ ನನ್ನ ಗಂಡ ಅಲ್ಲದನ ಅಂತ ಇಲ್ಲ ಅದನ್ನ ಅಂದ್ರ ನನ್ನ ಗಂಡ ನೀನ ಹೌದಿಲ್ಲ ನಮ್ಮಿಬ್ರು ವಯಸ್ಸು ಸಣ್ಣ ವಯಸ್ಸು ಹ್ಞೂನ್ರಿ ಬಯ್ಯಾರ ನಾನ್ಯಾಕ ನಿಮ್ ಗಂಡಾಗ್ಲಿ ನಾನು ಹವಲ್ದಾರ್ ಮೀಸಿ ಮರಿಯಪ್ಪನ ಅಳಿಯಾದನೆ ಅಯ್ಯಯ್ಯೋ ಅಮ್ಮಣ್ಣಿ ನೀರಲ್ಲಿ ನಿಂತೀನಾ ನಡಿ ಈಗಲೇ ಊರಿಗೆ ಹೊರಟು ಬಿಡೋಣ ಬ್ರಿಜ ಕಾರ್ ಐತಿ ಏನ ಹ್ಞೂ ಮತ್ತ ನಮ್ಮಂತರಿಗೆ ಮದುವೆ ಹುಚ್ಚ ಹೆಚ್ಚಾರದಿಂದಲೇ ದೇಶದ ಜನಸಂಖ್ಯೆ ಹೆಚ್ಚಾಗಿ ತಿನ್ನಾಕ ಆಹಾರದ ಅಭಾವದ ಕೊರತೆ ಆಗಿರೋದು ನೋಡ್ ನಮ್ಮಣ್ಣಿ ನಿನ್ನ ಹತ್ರ ಮಾತಾಡ್ಕೊಂತ ನಿಲ್ಲಾಕ ನನಗೆ ವೇಳೆ ಇಲ್ಲ ನಡಿ ಈಗಲೇ ಊರಿಗೆ ಹೊರಟು ಬಿಡೋಣ ಯಾವಾಗ ನೀ ಬೇಬರ್ಸಿ ನನ್ನ ಮಗ ನೋಡಿ ಬಿದ್ಯಾಗ ಈ ಅವಾಗ ಮಿಸಿ ಮರಿಯಪ್ಪ ಮಗಳು ಕೈ ಹಿಡ್ದು ಎಷ್ಟೆಲ್ಲ ಧೈರ್ಯ ನಿನಗ ಕೈ ಕೈನ ಇಲ್ಲಿ ಮನೆ ಕರ್ಕೊಂಡು ಹೋಗ ಗಟ್ಟಿ ಆಗ್ತದೆ ಹೊಡಿಬಾರ್ದು ನಾನು ನಿನ್ ಸೋದರಳಿಯ ಮಲ್ಲೇಸಿ ನೀ ಯಾಕೆ ಬಂದಿ ಯಾಕಂದ್ರೆ ನಮ್ಮವ್ವ ನಿನ್ನ ಅಕ್ಕ ನಿನ್ನ ಮಗಳಾದೀಕಿ ನಾನು ಹೆಂಡ್ತಿನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ಯಾಳ ಅದಕ್ಕ ಎಲ್ಲಿ ಕಳಿಸ್ಕೊಟ್ಟು ಬಿಡು ಮಾವ ನಾನು ಹೆಂಡ್ತಿನ ಇಲ್ಲ ಕಳ್ಸಲ್ಲ ನೋಡ್ ಮಲ್ಲೇಶಿ ನಿಮ್ಮ ಅಜ್ಜಿ ಸಣ್ಣ ಮೊಮ್ಮಗಳು ನೋಡೋದು ಮದುವೆ ನೋಡ್ಬೇಕಂತ ನಾನು ಊರಲ್ಲಿ ಇರುವಾಗ ನಿಮ್ಮಿಬ್ರು ಮದುವೆ ಮಾಡ್ತಿದ್ರು ಅಂದ ಮ್ಯಾಲ
ಅವಳು ಯಾವಾಗ ಶಿವನ್ ಪಾದ ಸೇರಿಲ್ಲ ಹಂಗ ಮ್ಯಾಲ ನಿಮ್ಮಿಬ್ಬರ ಮದುವೆನ ಅವಳ ಹಿಂದೆ ಹೊರಟೋಯ್ತು. ಅಂದ ಮ್ಯಾಲ ನನ್ನ ಮಗಳು ನಿನ್ನ ಹೆಂಡತಿಯನ್ನ ಹಂಬಲ ಮರೆತು ಬಂದ ದಾರಿ ಸುಂಕಿಲ್ಲ ಅಂತಂದು ನಿಮ್ಮ ಊರಿನ ದಾರಿ ಹಿಡಿ. ಹೆಂಗೆ ಹೇಳು ನಿಮ್ಮೋನಿ ಅಪ್ಪ ನೋಡ್ ನಮ್ಮಪ್ಪ ಎಷ್ಟು ಬುದ್ಧಿವಂತ ಅದಾನ ಅಂತ. ಹಿಂಗ್ಯಾಕ್ ಮಾತಾಡಕತ್ತಿ ನನ್ನ ಮಾವ? ನಿನ್ನಂತ ಹಳ್ಳಿ ರೈತ ಕೂಡ ಆ ಹಳ್ಳಿಗೆ ಹೋಗಿ ಏನ್ ಸುಖ ಪಡ್ತಾಳ ನಮ್ಮ ಮಣ್ಣು. ಈಗ ನನ್ನ ಮಗಳು ಪ್ಯಾಟೆಯಲ್ಲಿ ಮ್ಯಾಟ್ರಿ ತನಕ ಓದ್ಯಾಳು. ಅದರಲ್ಲೂ ಈ ಸುತ್ತಮುತ್ತ ಹಳ್ಳಿಯಾಗ ನಾಟಕದಾಗ ಪಾತ್ರ ಮಾಡಿ ಹೆಸರು ಗಳಿಸಾಗ್ಲಿ. ಈ ಸದ್ಯ ನನ್ನ ಮಗಳಿಗೆ ಸಿನಿಮಾ ನಟಿ ಆಗೋ ಚಾನ್ಸ್ ಸಿಕ್ಕೈತಿ. ಹೀಗಿದ್ದು ನನ್ನ ಮಗಳು ನಿನ್ನಂತ ಹಳ್ಳಿ ರೈತನ ಕೂಡ ಹೋಗಿ ಏನ್ ಸುಖ ಪಡ್ತಾರೋ. ಹಳ್ಳಿ ರೈತ ಅಂತೂ ಹೀನಾಯವಾಗಿ ಕಾಣಬೇಡವು. ಈ ಭರತ ಭೂಮಿ ಜೀವಾಳವೇ ನಮ್ಮಂತ ರೈತರು ಅನ್ನೋದು ಮರೆಯಬೇಡ. ನಮ್ಮಂತ ರೈತರು ಹಳ್ಳಿ ಹೊಲ್ದಾಗ ಕಷ್ಟಪಟ್ಟು ಬೆಳೆ ಬೆಳಿಲ್ಲ ಅಂದ್ರ ನಿಮ್ಮಂತ ಬ್ಯಾಟಿ ಮಂದಿ ಉಣ್ಣಾಯಿ ಕೆಲ್ ಸಿಕ್ತಿತ್ತು. ಇಷ್ಟೊತ್ತಿಗೆ ಮಣ್ಣು ತಿನ್ಬೇಕಾಗಿತ್ತು. ನಿನ್ನ ಮಗಳು ನಾನು ಹೊಲ್ದಾಗ ಕಮ್ಮಗೆ ದುಡ್ದೇನಂದ್ರ ನಿನ್ನ ಮಗಳು ಏನ್ ತಿನ್ನಾಕಿ ಏನ್ ಬಿಡಾಕಿ? ನಾಟಕದಲ್ಲಿ ಸಿನಿಮಾದಲ್ಲಿ ಪಾತ್ರ ಮಾಡಿ 4 ದುಡ್ಡು ಗಳಿಸಾಳ ಸಿಗುತ್ತೆ ವಿನಃ ಮರ್ಯಾದೆ ಸಿಗುವುದಿಲ್ವೋ? ಮರ್ಯಾದೆ ಹೋಗೋ ನಿನ್ನ ಎಲ್ಲ ಗೊತ್ತೈತೆ. ನೋಡ್ ಮಲೇಶಿ ಸುತ್ತಿ ಬಳಸಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಕೊನೆಯದಾಗೆ ಮಾತು ಹೇಳ್ತೇನೆ, ಕಿವ್ಯಾಗ ಒಳ್ಳಕ್ಕೆ ಅಂತ ಕೇಳು. ನೋಡ್ ಇನ್ನು ಮುಂದ ನನ್ನ ಮಗಳು ನಿನ್ನ ಹೆಂಡತಿ ಅನ್ನೋದು ಹೊರತು ಬಂದ ದಾರಿಗೆ ಸುಂಕ ಅಂತ ಕೇಳಿದ ನಿಮ್ಮ ಊರಿನ ದಾರಿ ಹಿಡಿ. ಏನು ಗೊತ್ತೈತಿ ಪ್ಯಾನಿ ಲೇ ಮಾವ, ನಿನ್ನ ಮಗಳು ನಾಟಕದಲ್ಲಿ ಸಿನಿಮಾದಲ್ಲಿ ಪಾತ್ರ ಮಾಡಿ 4 ದುಡ್ಡು ಗಳಿಸ್ಯಾಳ ಅಂತ ತವರೂರಿನ ಸಂಬಂಧನ ಮರ್ತಿಯಲ್ಲ. ತೊಟ್ಟಿಲ್ಲ ಮದುವೆ ಆಗಿದ್ದರು ನನ್ನ ಹೆಂಡತಿ ನನ್ನ ಸಂಗಡ ಕಳ್ಸಾಕ್ ಒಪ್ಪದ ನೀನು. ಒಂದಲ್ಲ ಒಂದು ದಿವಸ ಬಂದು ನನ್ನ ಕಾಲಿ ಹಿಡಿದು ಕಣ್ಣೀರು ಸುರಿಸುವಾಗ ಮಾಡಲಿಲ್ಲ ಅಂದರೆ ನಾನು ರೈತ ಜೀವಿ ಮಲ್ಲೇಶನೇ ಅಲ್ಲ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಹೇಗೆ ನ್ಯಾಯ ಅಣ್ಣ? ಹೇಗೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆ ನ್ಯಾಯ? ಎಲ್ಲಿದೆ ಸತ್ಯ? ನ್ಯಾಯ ಸತ್ತ ಸುಡುಗಾಡು ಸೇರಿದೆ ಭ್ರಷ್ಟ ರಾಜಕಾರಣಿ ಅಧಿಕಾರಿಗಳ ಕೈವಾಡದಲ್ಲಿ. ನ್ಯಾಯಕ್ಕೆ ಸತ್ಯಕ್ಕೆ ಬೆಲೆ ಸಿಗುವಂತಿದ್ದರೆ ನಮ್ಮಂತವರಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಕಳ್ಳ ಕಡಿಮರಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬಂಡವಾಳಶಾಹಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರ ಕಾವಲಾಗಿ ನಿಂತು ತಮ್ಮ ಕುಟಿಲ ಕಾರಣದಿಂದ ದೇಶವನ್ನೇ ಕಿತ್ತುತ್ತಿರುವ ಈ ಭ್ರಷ್ಟ ರಾಜಕಾರಣಿಗಳನ್ನು ನಾಶ ಮಾಡಿದಾಗಲೇ ನಮ್ಮಂತ ದಿನದಳತಿಗೆ ಬದುಕಲು ಅವಕಾಶ ಸಿಗುವುದು. ನೋಡಿ ಮಿಸ್ಟರ್, ಲಂಚಕೋರ ಅಧಿಕಾರಿಗಳನ್ನು ಕುತಂತ್ರ ರಾಜಕಾರಣಿಗಳನ್ನು ಎದುರಿಸುವ ಶಕ್ತಿ ನಮ್ಮಂತ ಬಡವರಲ್ಲಿ ಇಲ್ಲದಿದ್ದಕ್ಕೆ ಅವರ ಅಟ್ಟಹಾಸ ಮಿತಿ ಮೀರುತ್ತಾ ಇದೆ. ರಾಜಕಾರಣಿಗಳ ಕೈವಾಡದಿಂದ ಎಲ್ಲಿ ನೋಡಿದರೂ ಬೆಲೆ ಏರಿಕೆ ಬಿಸಿ ಬಡವರಿಗೆ ತಟ್ಟಿ ಅವರಿಂದು ದಿನದ ಹಸನಕ್ಕಾಗಿ ವ್ಯಸನ ಪಡುತ್ತಿರುವರು. ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲಿ ಕೊಲೆ ಸುಲಿಗೆ ವ್ಯಭಿಚಾರದ ಪರಮಾವಧಿ ಹೆಚ್ಚುತ್ತಲೇ ನಡೆದಿದೆ. ದೇಶವನ್ನೇ ಕಿತ್ತು ತಿನ್ನುತ್ತಿರುವ ಭ್ರಷ್ಟ ರಾಜಕಾರಣಿಗಳನ್ನು ಎದುರಿಸುವ ಕ್ರಾಂತಿಕಾರರು, ಪತ್ರಿಕಾ ಪ್ರತಿನಿಧಿಯವರು ಮುಂದೆ ಬರಬೇಕು. ಅದರ ಜೊತೆಗೆ ನನ್ನ ಕೈ ಹಿಡಿದ ಸತಿಯನ್ನು ಯಾವ ಪ್ರಪಂಚ ಕಳೆದುಕೊಂಡಿತು.
ಅಂದರೆ ನಾನು ಅವರ ಪತ್ರಿಕಾ ಪ್ರತಿನಿಧಿಯಾಗಿದ್ದೆ. ಸಮಾಜದಲ್ಲಿ ಕೆಲವೊಂದು ಕಳ್ಳಗಾಗುವುದಕ್ಕೆ ನಾನು ಜೀವಸಫಲವಾಗಿ ಅವರ ರಹಸ್ಯವನ್ನೆಲ್ಲ ನನ್ನ ಪತ್ರಿಕಾ ಮುಖಾಂತರ ಬಯಲಿಗೆಳೆಯಲು ಪ್ರಯತ್ನಿಸಿದೆ. ಕೊಂಡುಕೊಳ್ಳಲು ಪ್ರಯತ್ನಿಸಿದರು. ಅವರ ಹಣದಾಸಿಗೆ ಬಲೆ ಬೀಳದೆ ಹೋಗಿದ್ದರಿಂದ ನನಗೆ ಈ ದುಸ್ಥಿತಿ ಬಂದಿತ್ತು. ನೀವು ನಿಮಗೆ ಆದ ಅನ್ಯಾಯಕ್ಕೆ ಪೊಲೀಸ್ ಅಧಿಕಾರಿಯಾಗಲಿ ನ್ಯಾಯಾಲಯವೇ ಆಗಲಿ ನ್ಯಾಯ ಕೇಳಲಿಲ್ಲವೇ? ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವ ಬದಲು ನಾನು ಅವರ ಹುಚ್ಚನನ್ನು ಕರೆದುಕೊಟ್ಟಿದ್ದು ಈ ನ್ಯಾಯಾಲಯ. ನಿಮ್ಮ ಗೋಳಿನ ಕತೆ ಕೇಳಿ ಮನಸ್ಸಿಗೆ ತುಂಬಾ ನೋವಾಯಿತು. ಹೋಗಲಿ ಬಿಡಿ, ನನ್ನ ಕರ್ಮಕತೆ. ನೀವು ಯಾರು, ಏನು ಮಾಡಿಕೊಂಡಿದ್ದೀರಿ? ತಂದೆ ತಾಯಿಯನ್ನು ಕಳೆದುಕೊಂಡ ನಾನೋರ್ವ ನಿರುದ್ಯೋಗಿ ಪದವೀಧರ. ನೌಕರಿಗಾಗಿ ಅಲ್ಲಿ ಇಲ್ಲಿ ಅರ್ಜಿ ಗುಜರಾಯಿಸಿ ಕಾಲು ಸೆಳೆದು ಹೋದುವ ವಿನಃ ಇದುವರೆಗೂ ಒಂದು ಸಣ್ಣ ನೌಕರಿ ಸಹ ದೊರಕಲಿಲ್ಲ. ಎಲ್ಲಿಯೂ ಕೂಡ ಇಂಟರ್ವ್ಯೂ ಬರಲಿಲ್ಲ. ಈ ಲಂಚ ಅಧಿಕಾರಿಗಳ ಕೈವಾಡದಲ್ಲಿ ಬಡವನು ನೌಕರಿ ದೊರೆಸಿಕೊಳ್ಳುವುದೆಂದರೆ ಮರುಭೂಮಿಯಲ್ಲಿ ನೀರು ದೊರಕಿಸಿಕೊಂಡಂತೆಲ್ಲವೇ? ನೋಡಿ ನೀವಿನ್ನು ಅನ್ಯಂತ ಭಾವಿಸದಿದ್ದರೆ ನಾನೊಂದು ಮಾತು ಕೇಳಲೆ. ಅಂದಾಜುವಿಲ್ಲದ ಕೇಳಿ. ನೋಡಿ, ಇಂದಿನಿಂದ ನಾವಿಬ್ಬರು ಸ್ನೇಹಿತರಾಗೋಣ. ಏನು, ನನ್ನದೊಂದು ಪುಟ್ಟ ಮನೆ ಇದೆ, ಅದರಲ್ಲಿ ನಾವಿಬ್ಬರು ಸುಖ ಸಂತೋಷದಿಂದ ವಾಸ ಮಾಡೋಣ. ಬೇಡಪ್ಪ, ನನ್ನಿಂದ ನಿನಗೇಕೆ ತೊಂದರೆ? ಇದು ತೊಂದರೆ ಅಲ್ಲ, ಸ್ನೇಹ ಬಂಧನ. ಬನ್ನಿ ಹೋಗು. ವಿಕ್ರಮ, ನಮ್ಮ ಪಾರ್ಟ್ನರ್ ಬಿಸ್ನೆಸ್ ನಲ್ಲಿ ನಮಗೆ ಮೋಸ ಮಾಡಲು ಪ್ರಯತ್ನಿಸಿದ ಆ ಧನಂಜಯನನ್ನು ಕೊಲೆ ಮಾಡಿ ಅವನೇ ಆತ್ಮಹತ್ಯೆ ಮಾಡಿಕೊಂಡನೆಂದು ಹೇಗೆ ನಿರೂಪಿಸಿದೆ ನೋಡು. ಆ ಧನಂಜಯ ತಾನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿರುವನೆಂದು ಇದುವರೆಗೂ ನಿರೂಪಣೆ ಆಗಿಲ್ಲ. ಹೇಗೆ ವಿಕ್ರಮ? ಏಕೆಂದರೆ ಮಿತ್ರ, ಧನಂಜಯನ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದವರು ಇಲ್ಲಿಯ ನಿಷ್ಠಾವಂತ ಡಾಕ್ಟರ್ ಆದ ಭರತ್ ಅವರು. ಇದು ಆತ್ಮಹತ್ಯೆ ಅಲ್ಲ, ಅವರನ್ನು ಯಾರೋ ಉಸಿರುಗೊಟ್ಟಿ ಕೊಲೆ ಮಾಡಿದ್ದಾರೆ ಎಂದು ರಿಪೋರ್ಟ್ ಕೊಟ್ಟರೆ ನಾವು ಜೈಲು ಕಂಬಿ ಎಣಿಸುವುದರಲ್ಲಿ ಸಂದೇಹವೇ ಇಲ್ಲ. ಇದ್ದರೆ ಅದಕ್ಕೆ ಅಷ್ಟೊಂದು ಆಲೋಚನೆ ಮಾಡಿದ ವಿಕ್ರಮ. ಸ್ವಲ್ಪ ಹಣವನ್ನು ನಮ್ಮ ಡಾಕ್ಟರ್ ಮುಖದ ಮೇಲೆ ಬೀಸಾಡಿ ನಮ್ಮ ಕೆಲಸವನ್ನು ಮಾಡಿಕೊಳ್ಳುವ. ಇದೇ ಸರಿಯಾದ ಕಾರ್ಯ ಮಿತ್ರ. ಡಾಕ್ಟರ್ ಭರತ್ ಅವರು ಇದೇ ಕಡೆ ಬರುತ್ತಿದ್ದಾರೆ. ಅದರಲ್ಲಿ ನಮ್ಮ ವಿಷಯ ಹೇಳಲು ಇದು ಒಂದು ಅನುಕೂಲವೇ ಆಯಿತು. ನಾವು ಈ ಊರ ಗಣ್ಯ ರಾಜಕಾರಣಿ ವ್ಯಾಪಾರಿಗಳು. ಡಾಕ್ಟರ್, ನಿಮ್ಮಿಂದ ನಮಗೊಂದು ಸಹಾಯ ಆಗ್ಬೇಕಿತ್ತು. ನೀವು ನಮ್ಮ ಕಾರ್ಯ ಮಾಡಿದರೆ ಹಣದ ಹೊಳೆಯ ನಿಮ್ಮ ಮನೆ ಬಾಗಿಲಿಗೆ ಹರಿಯಬಹುದು. ವಿಷಯ ದೊಡ್ಡದೇನಲ್ಲ ಸರ್. ಇಂದು ಬೆಳಗ್ಗೆ ದವಾಖಾನೆಗೆ ಬಂದ ಒಂದು ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದವರು ನೀವೇ ತಾನೇ. ನಾನು ಮಾಡಿದ್ದೆ. ಆ ಡೆಡ್ ಬಾಡಿ ರಿಪೋರ್ಟ್ ಏನಂತ ಬರೆದಿರಿ ಡಾಕ್ಟರ್? ನೋಡಿ ಮಿಸ್ಟರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಪ್ರಕಾರ ಧನಂಜಯ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಅವನನ್ನು ಯಾರು ಉಸಿರುಗಟ್ಟಿ ಸಾಯಿಸಿ ಅವನನ್ನು ಕೊಲೆ ಮಾಡಿದ್ದಾರೆ. ಅವನ ಕೊಲೆ ನಾವೇ ಮಾಡಿದ್ದರಿಂದ ಇಷ್ಟೊಂದು ಮುಖರ್ಜಿ ವಹಿಸಿ ನಿಮ್ಮನ್ನು ಈ ರಸ್ತೆ ಮೇಲೆ ನಿಲ್ಲಿಸಬಾಯಿತು. ಅಂದರೆ ಇಷ್ಟೇ ಡಾಕ್ಟರ್, ನಾವು ಮಾಡುವ ಧನಂಜಯನ ಕೊಲೆಗೆ ಇದು ಕೊಲೆಯಲ್ಲ, ಆತ್ಮಹತ್ಯೆ ಎಂದು ಒಂದು ಸಣ್ಣ ರಿಪೋರ್ಟ್ ಕೊಟ್ಟರೆ
ಲಕ್ಷ್ಮಿ ನಿಮ್ಮ ಮನೆ ಬಾಲಿ ಬಂದು ಸೇರುವುದು. ನಾವು ಯಾವ ಭಯವಿಲ್ಲದೆ ಸುಖ ಸಂತೋಷದಿಂದ ಬಾಳಬಹುದು. ನೀವು ಕೊಡುವ ಈ ಏಸಿಗೆ ಲಂಚಿಗೆ ಕೈ ಚಾಚಿ ಪವಿತ್ರವಾದ ನನ್ನ ಈ ವೃತ್ತಿಗೆ ನಾಯನ್ ದ್ರೋಣ ಬೈಗಲಾರೆ. ಇಡೀ ಊರಿಗೆ ದಾನಿಯಾಗಿದ್ದ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಧನಂಜಯನ ಕೊಂದ ನಿಮಗೆ ಶಿಕ್ಷೆ ಆಗಲೇಬೇಕು. ನೀವು ಜೈಲು ಸೇರಲೇಬೇಕು. ಡಾಕ್ಟರ್ ಭರತ್, ನಮ್ಮನ್ನು ಜೈಲಿಗೆ ಕಳಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ. ನಮ್ಮನ್ನು ಕಾರಾಗೃಹಕ್ಕೆ ತಳ್ಳುವ ಮೊದಲು ನೀರು ಸೇರಬೇಕು. ಈ ಭರತನನ್ನು ಹೇಗಾದರೂ ಮುಗಿಸಲೇಬೇಕು. ಹೌದು ಮಿತ್ರ, ಈ ಡಾಕ್ಟರ್ ಇಂದ ನಮಗೆ ಸಂಚಕಾರ ತಪ್ಪಿದ್ದನ್ನು ಇವನನ್ನು ಮುಗಿಸುವ ಬಗೆ ಹೇಗೆಂದು ಇಲ್ಲಿ ಹೇಳಲಾರೆ. ನಮ್ಮ ಗುಪ್ತ ಸ್ಥಳಕ್ಕೆ ಹೋಗುವ ನಡೆ. ಬಂದ ತಂಗಿಯನ್ನು ಮನೆಯಲ್ಲಿಟ್ಟುಕೊಂಡರೆ ಯಾವ ಪಾದಕ್ಕೆ ಗುರಿ ಹಾಕಬೇಕಾಗುತ್ತದೆ. ಭರತರು ನನ್ನ ಮನೆಯ ಮನೆಯನ್ನು ಕೊಟ್ಟು ನನ್ನ ತಂಗಿಯಾದ ಕೃತಿಕಾ ಕೈಹಿಡಿಯಲು ಒಪ್ಪಿರುವನು. ಭರತರ ಕೃತಿಕಾ ಕೈ ಹಿಡಿದರೆ ನಿಜವಾಗಿಯೂ ಸಂತೋಷವಾಗಿ ಬಾಳುತ್ತಾಳೆ. ಸುಖವಾಗಿ ಬಾಳೋದು ನೀನು ಪ್ರಪಂಚದಲ್ಲಿ ಪ್ರತಿಯೊಬ್ಬ ಸಹೋದರನು ತನ್ನ ಸಹೋದರಿ ಸುಖವಾಗಿ ಬಾಳುತ್ತಾನೆ. ಅಂತೆ ನಿನ್ನ ಮದುವೆಯು ಇಲ್ಲಿನ ಸರ್ಕಾರಿ ದವಾಖಾನೆಯಲ್ಲಿರುವ ಡಾಕ್ಟರ್ ಭರತ್ ತಂದೆ ನಿಶ್ಚಯಿಸಿದಮ್ಮ. ಅಣ್ಣ, ಎಂತ ಕೆಲಸ ಮಾಡ್ಬಿಟ್ಟಿ ಅಣ್ಣ. ನನಗೊಂದು ಮಾತೆಲ್ಲ ಹೇಳಿದೆ ನೋಡ. ನನಗೆ ಇಷ್ಟ ಇಲ್ಲದ ನನ್ನೊಂದಿಗೆ ನನ್ನ ಮದುವೆಯವನ್ನ ನಿಶ್ಚಯ ಮಾಡಿ ನನ್ನ ಭವಿಷ್ಯವನ್ನೇ ಹಾಳು ಮಾಡಿಬಿಟ್ಟಿ ಅಲ್ಲ. ಏನು ಮಾತಾಡುತ್ತೇವೆ? ನನ್ನ ಬಾಂಧವ್ಯದಲ್ಲಿ ಬೆಳೆದನು ಸುಖವಾಗಿ ಬಾಳಲೆಂದು ಇಷ್ಟಪಟ್ಟಿದ್ದು ತಪ್ಪೇನಮ್ಮ? ಇಲ್ಲ ಅಣ್ಣ, ಈ ಸಮಾಜದಲ್ಲಿ ಪ್ರತಿಯೊಬ್ಬ ಸಹೋದರನು ಕೂಡ ತನ್ನ ಸಹೋದರಿ ಸುಖವಾಗಿ ಬಾಳಿ ಬದುಕಬೇಕು ಅಂತ ಆಸೆ ಪಡುವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಣ್ಣ. ಆದ್ರೆ ನೀನಿಂತಿರೋ ಹೊಸ ಮನೆ ಇರೋದಕ್ಕೆ ನಾನು ಅಸಮರ್ಥಳು ಅಣ್ಣ. ಏನು ಮಾತನಾಡುತ್ತಿರುವೆ? ನಿಜವನ್ನೇ ನುಡಿತಾ ಇರುವೆ ಅಣ್ಣ. ಅಣ್ಣ, ನಾನು ಕಾಲೇಜಿನಲ್ಲಿ ನನ್ನ ಸಹಪಾಠಿಯಾಗಿರುವ ಕುಮಾರ್ ನನ್ನ ಮನಸಾರೆ ಮೆಚ್ಚಿ ಪ್ರೀತಿ ಮಾಡಿ ಮದುವೆ ಆಗೋದಕ್ಕೆ ಇಷ್ಟಪಟ್ಟು ಅಂದರೆ ಅವನಿಗೆ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಣ್ಣ. ಜಾತಿಯಂತೆ ಕುಲಹೀನನಾಗಿ ಆ ದಟ್ಟ ದರಿದ್ರ ಕುಮಾರನ್ನು ಪ್ರೀತಿಸಲು ನಿನಗೆ ನಾಚಿಕೆ ಬರಲಿಲ್ಲ? ಯಾಕೆ ನಾಚಿಕೆ ಬರ್ಬೇಕು? ಮನಸಾರೆ ಮೆಚ್ಚಿ ಪ್ರೀತಿಸಿದ ಯುವಕನ ಮದುವೆ ಆಗೋದಕ್ಕೆ ಯಾಕಣ್ಣ ನಾಚಿಕೆ ಬೇಕು? ಅಣ್ಣ, ಜಾತಿ ಅಂತಸ್ತು ಮೇಲು ಕೀಳು ಉಚ್ಚ ನೀಚ ಇದೆಲ್ಲ ಮತಾಂತರ ಮಾಡುವಂತ ಒಂದು ದೊಡ್ಡ ಕೆಲಸ ಅಷ್ಟೇ ಅಣ್ಣ. ಈ ಬೀಸೋ ತಣ್ಣನೆಯ ಗಾಳಿ ಯಾವ ಜಾತಿಯಲ್ಲಿ ಪ್ರೀತಿ ಮಾಡುತ್ತಾ? ಹರಿಯುವ ನದಿ ಜಾತಿ ಮೇಲೆ ಕೀಳಿ ನೀರು ಅಂತ ಎಲ್ರಿಗೂ ಕುಡಿಯೋದಕ್ಕೆ ನೀರ ಕೊಡುತ್ತಾ? ನಮ್ಮೆಲ್ರಿಗೂ ಬೆಳಕು ಕೊಡುವಂತ ಆ ಸೂರ್ಯ ಚಂದ್ರನು ಮೇಲೆ ನೋಡಿ ನಮ್ಮೆಲ್ಲರಿಗೂ ಬೆಳಕನ್ನು ಕೊಡುತ್ತಾ? ಕುಡಿಯೋ ನೀರು, ತಿಂದ ಅನ್ನ, ಸೇವಿಸೋ ಗಾಳಿಗಿಲ್ದೇ ಇರೋ ಜಾತಿ ಮೇಲೆ ಕೀಳಿಗೆ ಅವಳಿಗೆ ಇಲ್ದಿರೋ ಜಾತಿ. ಭಾರತ ಮಾತೆ ಒಂದೇ ಮಕ್ಕಳಾಗಿರೋ ನಮಗೆ ಯಾಕಂದ್ರೆ ಈ ಭೇದ ಭಾವ ಅಣ್ಣ ಯಾಕೆ ಅಂತ? ನಿನ್ನ ಉಪನ್ಯಾಸ ಬಗ್ಗೆ ನಾನು ಕಲಿಯಬೇಕಾಗಿಲ್ಲ. ಕಾಲೇಜಿನ 4 ಪುಸ್ತಕ ಓದ ತಕ್ಷಣ ದೊಡ್ಡ ಪಂಡಿತ ಅಂತ ಮಾತಾಡಬೇಡ. ನೀನು ನನ್ನ ಮಾತಿನಂತೆ ಆ ದರಿದ್ರ ಡಾಕ್ಟರ್ ಭರತ್ ಮದುವೆಯಾಗಬೇಕು. ಇದು ನನ್ನ ಆಜ್ಞೆ. ಇದು ಆಜ್ಞೆ ಮಾಡೋ ಕಾಲ ಅಲ್ಲ ಅಣ್ಣ. ಆಜ್ಞೆ ಮಾಡೋದಕ್ಕೆ ನಿನ್ನ ತಂಗಿ ಏನು
ಮೈನರ್ ತಂಡದ ಗೊಂಬೆಗೇನಲ್ಲ. ನನಗೆ ಪ್ರಪಂಚವನ್ನು ಅರಿತು ಬಂದಂತ ಈ ಹೆಣ್ಣಿಗೆ ಯಾವ್ದನ್ನ ಬೇಕು ಯಾವ್ದನ್ನ ಬೇಡ ಅಂತ ಅರ್ಥ ಮಾಡ್ಕೊಂಡು ಪಡೆದು ಹಕ್ಕನ್ನು ಪಡೆದ್ರಂತ ಈ ಮೇಜರ್ ಆದವಳಿಗೆ ನನ್ನನ್ನ ಮದುವೆ ಆಗೋ ಹಕ್ಕು ಖಂಡಿತ ಇದೆಯಲ್ಲ. ನೋಡು, ಈ ಮದುವೆಗೆ ಈ ಸಮಾಜದ ಧರ್ಮಾಂತರ ಆಗ್ಲಿ ಯಾವುದು ಕೂಡ ಅಡ್ಡ ಬರೋದಿಲ್ಲ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ಹೇಳ್ಬೇಕಾಗಿಲ್ಲ ಅಲ್ವಾ ಅಣ್ಣ? ಸರಿಯಾಗಿ ಉತ್ತರ ಕೊಟ್ಟೆ ಅಮ್ಮ, ಸರಿಯಾಗಿ ಉತ್ತರ ಕೊಟ್ಟೆ. ತಂದೆ ತಾಯಿ ತಿರುಕೊಂಡಾಗ ಮಗುವಾಗಿದ್ದಾಗ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಸಲಕಿದ ನೋಡು. ಆವಾಗ ನೀನು ಇನ್ನೂ ಸಣ್ಣ ಇರ್ತೀಯಮ್ಮ. ನಾನು ಮದುವೆಯಾದರೆ ಹೆಂಡತಿ ಯಾಮದಲ್ಲಿ ಎಲ್ಲಿ ನನ್ನ ತಂಗಿ ಪ್ರೀತಿ ಕಡಿಮೆ ಆಗುತ್ತೆ ಎಂಬ ವಾತಾವರಣದಿಂದ ನಾನು ಮದುವೆ ಆಗದೆ ತಂದೆ ತಾಯಿ ಬಂದಾಗಿ ನಿನ್ನ ಸಾಕಿ ಸಲಕಿದೆ ನೋಡು. ಆವಾಗ ನೀನು ಮೈನರ್ ಇದ್ದೀಯಮ್ಮ. ಆವಾಗ ನಿನಗೆ ಬುದ್ಧಿ ಹೇಳುವ ಅಧಿಕಾರ ನನಗಿತ್ತು. ಈಗ ನಿನ್ನ ಬೇಜಾರಾಗಿ ಬೆಳೆದು ನಿಂತೀಯಮ್ಮ, ಬೆಳೆದಿರ್ತಿ. ಬುದ್ಧಿ ಹೇಳುವ ಅಧಿಕಾರ ಕಳೆದುಕೊಂಡಿದ್ದೇನಮ್ಮ, ಕಳೆದುಕೊಂಡಿದ್ದೇನೆ. ಒಡೆ ಹುಟ್ಟಿದ ಅಣ್ಣನು ವಚನ ಭ್ರಷ್ಟನಾಗಿ ಮಾಡಿ ಅವನ ಘನತೆ ಗೌರವ ಅಭಿಮಾನಗಳಿಗೆ ನಿನಗೆ ನಿನ್ನ ಪ್ರಿಯತಮೆಯ ಸರ್ವಸನಾದರೆ ನಾನು ನಿನ್ನ ಪ್ರೀತಿಗೆ ಅಡ್ಡಿ ಬರೋದಿಲ್ಲಮ್ಮ, ಅಡ್ಡಿಯವರು ಬರೋದಿಲ್ಲ. ಆದರೆ ಕೃತಿಕ ಇಷ್ಟು ಮಾತ್ರ ನೆನ್ಪಿಟ್ಕೋ, ನಾನು ಡಾಕ್ಟರ್ ಭರತ್ ತಂಗಿ ನನ್ನ ತಂಗಿಯನ್ನು ದಾರಿ ಎರೆದು ಕೊಡುತ್ತೇನೆ ಎಂದು ವಚನ ಕೊಟ್ಟು ವಚನ ಬಂಧಿತನಾಗಿದ್ದೇನೆ. ಇದುವರೆಗೂ ಸಮಾಜದಲ್ಲಿ ನನ್ನ ಘನತೆ ಗೌರವ ಅಭಿಮಾನ ಇರುತ್ತದೆ. ವಚನ ಬಂಧಿತನಾಗಿದ್ದೇನೆ. ಸಮಾಜದಲ್ಲಿ ನನ್ನ ಘನತೆ ಗೌರವ ಡಿಗ್ನಿಟಿ ಕಾಪಾಡಿಕೊಂಡ ಬಂದ ಸತ್ಯ ದೇವಾಸೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಂತ ನನಗೆ ಎಲ್ಲವೂ ನೀರಿಯಾಗಿ ಸಾಗಿ ಬಳಸಿದ್ಯಾ. ಈ ಸಮಾಜದಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ, ಆದ್ರೆ ದೇವತಾ ಸ್ವರೂಪಿಯಾಗಿರುವ ನನ್ನನ್ನ ಆಯ್ತಣ್ಣ, ಆಯ್ತು. ನನ್ನ ಪ್ರೀತಿ ತ್ಯಾಗ ಮಾಡೋದ್ರಿಂದ ನಿನ್ನ ಮನೆಯ ಗೌರವ ಬೆಳೆಯುತ್ತೆ ಅನ್ನೋದೇ. ನಾನು ಕುಮಾರನ ಮರೆಯೋದ್ರಿಂದ ನಿನ್ನ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ಮನಸ್ಸಾರ ಇಷ್ಟಪಟ್ಟ ಕುಮಾರನ ಪ್ರೀತಿಯನ್ನ ಮರ್ತೋಗ್ತೀನಿ. ನೀನು ನಿಶ್ಚಯ ಮಾಡಿದೆಯಲ್ಲ ಡಾಕ್ಟರ್ ಭರತ್, ಅವರಿಗೆ ಸಂತೋಷದಿಂದ ನಾನು ಕಟ್ಟಿಸ್ಕೊಳ್ತೀನಿ ಅಣ್ಣ. ತುಂಬಾ ಸಂತೋಷ. ಕೊನೆಗೂ ನನ್ನ ಮಾನ ಮರ್ಯಾದೆ ಹುಟ್ಟಿದ್ದೇವೆ. ಸಂತೋಷ. ನಡಿ ಮನೆಗೆ ಹೋಗೋಣ. ಮನೆಗೆ ಊಟ ಮಾಡೋಣ. ನಡಿ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ, ಸುಖ ಸಂತೋಷದಿಂದ ಮನನಲಿದಾಡಲಿ, ತನ ಕುಣಿದಾಡಲಿ. ದೈವ ತಂದಂತವರ ಇನ್ನು ಏ ಹಣ್ಣಗೆಂದು, ದೈವ ತಂದಂತವರ ಇನ್ನು ಏ ಹಣ್ಣಗೆಂದು. ನನ್ನ ಬಂಗಾರ, ನನ್ನ ಬಂಗಾರ, ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ನಾಡಾಗಲಿ, ಸುಖ ಸಂತೋಷದಿಂದ ಮನನಲಿದಾಡಲಿ, ತನು ಕುಣಿದಾಡಲಿ.
ನಗುತ್ತಾ ಎಂದು ಬಾಳಿರಬೇಕು. ಆಹಾ ನನ್ನ ಬಂಗಾರ ನನ್ನ ಬಂಗಾರ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಲಲ ಲಲ ಲಾಲ 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 ಲಲ ಲಾಲ ಲಾಲ ಲಲ ಲಾಲ ಲಲ ಲಲ ಲಾಲ 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 ಲಲ ಲಾಲ ಲಾಲ ಮದ್ವೆಗೆ ಒಪ್ಕೊಂಡಿದ್ದೀನಿ ತಾನೆ, ಮತ್ತೆ ಗಾಬರಿ ಆಗಿದ್ಯಾ? ನಾರ್ಮಲ್ ಅಲ್ಲ, ಖುಷಿ ಅಲ್ವಾ? ಮಿಸ್ಟರ್ ಟಿಂಗು, ವಾಟ್ ಎ ಬ್ಯೂಟಿಫುಲ್ ವಿಲೇಜ್, ವೆರಿ ನೈಸ್. ಈ ಊರು ನಮ್ದು ಹೊಸ ಪಿಕ್ಚರ್ ತೆಗೆಯಲಿಕ್ಕೆ ಬಹಳ ಒಳ್ಳೆ ಅಡವು. ವಿದೇಶಕ್ಕಿಂತ ಕರ್ನಾಟಕ ಅದಕ್ಕೆ ನಾನು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ವಿದೇಶದಲ್ಲಿ ಸೆಟಲ್ ಆದರೂ ನಾನು ಮಾತ್ರ ನಮ್ಮ ರಾಜ್ಯದ ಹಸುವನ್ನು ಇಟ್ಟುಕೊಂಡಿದ್ದೇನೆ. ಜೈ ಕರ್ನಾಟಕ ಅಂದ್ರೆ ಮಿಸ್ಟರ್ ಚೆಟ್ಟಿ ಅಂತ. ಮನುಷ್ಯ ಹೇಗಿದ್ರು ಸಹಿತ ತಾನು ಹುಟ್ಟಿದ ನೆಲ ಜನ್ಮ ಮಟ್ಟ ತಾಯಿನ ಎದುರು ಮರಿಬಾರ್ದು. ಯಾಕಂದ್ರೆ ಹುಟ್ಟಿ ವಿದೇಶದಲ್ಲಿದ್ರು ಭಾಷೆ ಗೊತ್ತಿಲ್ಲ ನೋಡ್ರಿ. ಕರೆಕ್ಟ್. ಹಾಗೆಯೇ ನಾವು ಒಂದೇ ತಾಯಿಯ ಮಕ್ಕಳು, ಕೂಡಿ ಆಡಿ ಇರಬೇಕು. ಅಡು ಹೋಗಲಿ, ಸದ್ಯ ನಾವು ಇಲ್ಲಿಗೆ ಬಂದದ್ದು ನಾವು ತೆಗೆಯುವ ನಮ್ಮ ಕನ್ನಡದ ಸಿನಿಮಾಕ್ಕೆ ಹೀರೋಯಿನ್ ಈ ಹೆಡಗಿ. ಬಾಯು ಬಾತ್ರೂಮ್ ಆಗ್ತಾನೆ. ಹುಡುಗಿ ಹುಡುಗಿ ಅಡೆ ಹುಡುಗಿ ಇನ್ನುವರೆಗೂ ಸಿಗಲಿಲ್ಲ. ನಾವು ಹೇಗೆ ಸಿನಿಮಾ ತೆಗೆಯುವುದು? ಹಂಗೈತಿ, ಹಿಂದಕ್ಕ ಮುಂದಕ್ಕ ಮಾಡ್ತಾನ ಇರ್ತೈತಿ ನಮ್ದು. ಯಾರ್ರೀ ನೀವು? ಯಾರು ನೀವು? ತಸ್ಕು ಪುಸ್ಕು ಹಿಂಗೆ ಹೆಣ್ಮಕ್ಳಿಗೆ ಹ್ಯಾಂಗ ನಿನ್ನ ಮಾತೆ ಅನ್ನೋದು ಮಂಗ ಆದತ್ತ. ಮತ್ತ ಏನು ಮಾಡ ನಾನಂದ ಗಂಟ್ಲು ಒದ್ರೋಗಂಗ್ ಒದರ್ತಿದ್ದೀನಿ. ಈ ಅಡಿಗೆ ಏನು ಹೇಳುತ್ತಾಳೆ? ಏನ್ ಹೇಳ್ತಾಳ್ರಿ ಜಿಕೆ ಅವರ? ಏನ್ ಹೇಳ್ತಾಳ? ನಾನೇ ಬರೋದಿಗೆ ಬಾಯ್ ಅಂದ್ರೆ ಯಾರು ತಿಂದಿರ್ತಾರೆ? ವಿದೇಶ ಅನ್ಕೊಂಡಿದ್ದೇನು? ಮುಖಕ್ಕೆ ಮಂಗಳಾರತಿ ಹೇಳ್ತಾಕತ್ತಲ್ರಿ, ಮಂಗಳಾರತಿ ಹೇಳ್ತಾಕತ್ತಾಳ. ಅಂದರೆ ಏನು ನಮಗೆ ಅರ್ಥವಾಗಲಿಲ್ಲ. ಹೇಳಿದ್ದೀನಿ ಪೂರ್ತಿ ಅರ್ಥ ಆಗ್ಬೇಕಂದ್ರೆ ನಾನು ಕೊಟ್ಟು ಹುಡುಗಾಡನ ಸೇರಿರ್ತಾನೆ. ಜಿಕೆ ಅವರ ಹುಡುಗಿ ನಿಮಗೆ ಬೈದು ನಿಮ್ಮ ಅಂದವನ್ನು ಮುಗು ಕ್ಯಾಕಟ್ ಉಗಳಕತ್ತಾಳ್ರಿ, ಉಗಳಕತ್ತಾಳ. ಓ ಥ್ಯಾಂಕ್ ಯು ಗರ್. ಇನ್ನು 4 ಸಾರಿ ಈ ಬಣ್ಣ ಮುಖಕ್ಕೆ ಮುಂಗೂಡು ಆರಟೆ ಮಾಡಿ ಚೆನ್ನಾಗಿ ಕಮ್ಮಂಗಿಗಳ ತಗೊಂಡ ಬಂದು ನನಗೂ ಹುಗಿಬೇಕನ್ನ ಆಸೆ ಇದೆ. ಆದ್ರೆ ಏನು ಮಾಡೋದು, ಊರು ಬಿಟ್ಟು ನಮ್ಮ ದೇಶಕ್ಕೆ ಬಂದಿರ ಅಂತ ಸುಮ್ಮನ ಅದೇನು ಎಲ್ಲ ಬಿಟ್ಟು ಬಂದಿರಲ್ಲ ನಮ್ಮ ದೇಶಕ್ಕೆ ಅಂತ ನಾ ಹುಗಿಲಾರ್ದಂಗ ಸುಮ್ಮನ ಇದ್ದೀನಿ ನೋಡಿ. ನೋಡಿ
ನನಗ ಸಂಶಯ ಬರಕತ್ತೈತೆ. ನೀವು ಪಕ್ಕ ಏನಾದ್ರು ಪಾರಿನಿಂದ ತಪ್ಪಿಸ್ಕೊಂಡು ಕೆಂಪು ಮಂಗಣ್ಣ ಇದ್ದೀರಾ ಅಥವಾ ಏನಾದ್ರು ಟಿಟಿ ಕಾರ್ಮಿಕಗಳು ಏನಾದ್ರು? ನೀವು ಅನ್ಕೊಂಡಂಗ ನಾನು ಆಗಲಿ ನಮ್ಮ ಜಿ ಕೆ ಸಾಹೇಬ್ರಾಗ್ಲಿ ಕೆಲ್ಸಿ ಉತ್ತರಗಳು ಅಲ್ಲರಿ. ನಮ್ಮ ಜಿ ಕೆ ಸಾಹೇಬ್ರಂದ್ರ ಏನು ವಿದೇಶಾಗ ದೊಡ್ಡ ಸಿನಿಮಾ ಡೈರೆಕ್ಟರ್ ಅದಾರ. ಸಿನಿಮಾದಾಗ ಡೈರೆಕ್ಟರ್ ಅದಾರ. ಸದ್ಯ ಇವ್ರಿಗೆ ಕರ್ನಾಟಕ ನಮ್ಮ ಭಾರತದ ಅಭಿಮಾನ ಭಾಳ ಐತೆ ನೋಡಿ. ಇವ್ರಿಗೆ ಸದ್ಯ ನಮ್ಮ ಹಿಂದಿ ಭಾಷೆ ಒಳಗೆ ಸಿನಿಮಾ ತೆಗೆದು ಇಲ್ಲೇ ರಿಲೀಸ್ ಮಾಡಿ ಸಕ್ಸಸ್ ಆಗ್ಯಾರ. ಈಗ ನಮ್ಮ ಕನ್ನಡ ಭಾಷೆಗೆ ಪ್ರಥಮ ಸ್ಥಾನ ಇರೋದ್ರಿಂದ ಒಂದು ಒಳ್ಳೆ ಕನ್ನಡ ಸಿನಿಮಾ ತೆಗಿಬೇಕಂತ ತಾಯಿ ನೀವು ಊರಿಗೆ ಬಂದಾಗ್ಲಿ ಇವ್ರು ತೆಗಿಯೋ ಸಿನಿಮಾದಾಗ ಒಳ್ಳೆ ಹಿಂದಿ ಊಟಕ್ಕತ್ರ ಪಾತ್ರ ಮಾಡಕ. ಮತ್ತೆ ನಿಮ್ಗೆ ಏನಾರ ಇಂಟ್ರೆಸ್ಟ್ ಇದ್ರೆ ಹೇಳಿ. ಯಾಕಿಲ್ಲೋ ನನಗೂ ಐತೆ ಇಂಟ್ರೆಸ್ಟ್. ಸಾಯಬ್ರ ಸಿನಿಮಾದಾಗ ಹೀರೋಯಿನ್ ಆಗೋದು ಬೇರೆ ಏನಂತ ಇಲ್ಲಿ ನೋಡ್ರಿ. ನಾನೇನೋ ತಿಳಿಲಾರ್ದಂಗ ನಿಮಗ ಬೈದು ಬಿಟ್ಟಿನ್ರಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಪರವಾಗಿಲ್ಲ, ಪರವಾಗಿಲ್ಲ, ಪರವಾಗಿಲ್ಲ. ಸಾಯಬ್ರ ನೋಡ್ರಿ, ನಾನು ನಾಟಕದಾಗ ಪಾತ್ರ ಮಾಡ್ತೇನ್ರಿ. ಈ ಸುತ್ತಮುತ್ತ ಹುಡುಗರಿಗೆಲ್ಲ ಮನಸ್ಸು ಕರ್ತೀನಿ, ಹೌದಿಲ್ಲ? ಅದಕ್ಕಾರಿ ನನಗೊಂದು ಚಾನ್ಸ್ ಕೊಟ್ಟು ನೋಡ್ರಿ, ಸಿನಿಮಾದಾಗ ಹ್ಯಾಂಗ್ ಹೀರೋಯಿನ್ ಆಗ್ತೀನಿ ಅಂತ. ಓ ಐ ಸಿ ಟಿಂಗು, ಏನ್ರಿ ನಮ್ಮ ಸಾಹೇಬ್ರ ಈ ಅಡಗಿ ನಮ್ಮ ಪಿಕ್ಚರ್ ಅಲ್ಲಿ ಹೀರೋಯಿನ್ ಆಗಲಿಕ್ಕೆ ಲಾಯಕ್ಕಿರುತ್ತಾಳೆ. ಏನಂದ್ರಿ? ನಾಯಿ ಅಂದ್ರ? ಅಯ್ಯ ನಿನ್ನ ಬಾಯ ಜಿ ಕೆ ಸಾಹೇಬ್ರ ನಾಲಾಯಕ್ ಅಂದ್ರದ್ದು ಲಾಯಕ್ ಇದಾಳ ಅಂತ ಹೇಳ್ತೀವಿ. ಲಾಯಕ್ ಇದಾಳ ಅಡೆ ಅಡೆ ಅಂಡ ಹಾಗೆ ನಿಮ್ದು ಹಸುವು ಏನು? ಇಲ್ಲಪ್ಪ, ಹೊಟ್ಟೆ ತುಂಬ ಅನ್ನ ತಿಂದ ಬಂದಿನ ಇಲ್ಲ. ಬಾಯಲ್ಲ ಅವ್ರು ಕೇಳ್ತಾ ಇರೋದು ಈಗ ತಿಂದು ಬಂದ್ರಲ್ಲ ಇಷ್ಟು ಆ ಹಸಿರು ಕೇಳಕತ್ತಿಲ್ಲ. ಯಾರೇ ಏನಂದ ನಿಮ್ದು ಹೆಸರು ಕೇಳಕತ್ಯಾರ. ಇವನ ನಾಲ್ಗೆಗ ಏನೋ ತುರುಕು ಬಿಡ್ಬೇಕು ಅವನಗ. ಹೆಸರು ಹಾ ಹಾ ನಿಮ್ದು ಹಸಿವು ಹಸಿವು. ಹಸಿವಲ್ಲೋ, ನಿನ್ನ ಬಾಯಕ್ ಸಗಣಿ ಹಾಕ್ಲಿ. ಹಸಿರಲ್ಲ, ಕಾವೇರಿ. ಓಹೋ ಗೊತ್ತಾಯ್ತು, ಕಾಮು ಏರಿ. ನಿಂದರಿ ಏರ್ಕೊಂಡ್ಬಿಟ್ಟೈತೆಲ್ಲ. ಹಂಗಲ್ಲದು, ಕಾವೇರಿ. ಕಾಮು ಏರಿ. ಒಂದು ಪೂರ ಅರ್ಧ ಹೋಗ್ತೈತೆ ಅದಕ್ಕ. ಮಿಸ್ ಕಾಮು ಏರಿ, ನೀನು ನಮ್ಮ ಹೊಸ ಪಿಕ್ಚರ್ ಹೀರೋಯಿನ್, ನಾನು ಹೀರೋ. ಸದ್ಯ ನಾವು ತೆಗೆಯುವ ಈ ಕನ್ನಡ ಸಿನಿಮಾಕ್ಕೆ ನಿಮ್ಮ ಪರ್ಸನಾಲಿಟಿ ಫಿಗರ್ ಈ ನನ್ನ ಸಣ್ಣ ಕ್ಯಾಮ್ರಾದಿಂದ ಫೋಟೋ ಹೊಡೆದು ನೋಡುತ್ತೇನೆ. ಅದು ಹೇಗೆ ಬರುತ್ತದೆ ನೋಡಬೇಕು. ಯಾರು ಬೇಡ ಅಂತಾರ್ರಿ? ಹ್ಯಾಂಗ ಬೇಕಪ್ಪ ಹೊಡ್ಕೊಳ್ರಲ್ಲ. ನೀ ಬಾಯಲ್ಲ ವಿದೇಶಿ ಕ್ಯಾಮ್ರಾ ಐತಿ. ಅವರು ಭಾಳ ಇರ್ತಾನ. ಅವ್ರು ಹೊಡ್ಯಾಕ ಒಂದು ಸಲ ಕಮ್ಮಿ ಕಳೆದ್ರ ಅವ್ರ ಮಾತು ಅವ್ರ ಕೇಳಲ್ಲ. ಏ ಆದ್ರೆ ನಾವು ಹೊಡ್ಕೊಳಕ ಬಂದಿನ. ಯಾಕಂದ್ರ ಹೊಡ್ಸೋಳಕ್ಕಿಂತ ಮುಂಚೆ ವಿಚಾರ ಮಾಡಿ ಹೊಡ್ಸ್ಕೊಳ್ತೀವಿ. ಓಟಾನ ಇಲ್ರಪ್ಪ, ನನಗೆ ನಾವು ಗುಂಡು ಗುಂಡ ಗದೀರಿ ಸುತ್ತಿ ಹೋಗಿರ ಅಂತ ನಮ್ಗೆ ಬಯ್ಯಾಗತ್ತೈತಿ. ನಿಮಗೆ ಯಾಕೆ ಮಿಸ್ ಕಾವೇರಿ, ಈಗ ನೀವು ಸರಿಯಾಗಿ ನಿಂತುಕೊಳ್ಳಿ, ನಾವು ನಿಮಗೆ ಹೊಡೆಯುತ್ತೇನೆ. ಸ್ವಲ್ಪ ಎತ್ತಿ. ಏ ಈ ಮಂಗ್ಯ ನನ್ನ ಮಗನ ಕಾಣ ಬಂದು ಎತ್ತು ಅಂದ್ರೆ ಏನದು ಎತ್ತದು? ಮುಖ 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 ಹಂಗ ಸರಿಯಾಗ ಬಗಳು ಅನ್ನೋ ನನಗ ಎತ್ತು ಮಂಗಣ್ಣಗ. ಸ್ಮೈಲ್ ಸ್ಮೈಲ್. ಆಗ ಅಲ್ರಿ ಆಕ್ಟಿಂಗ್ ಮಾಡ್ತಿದ್ದ. ಹಾ ತೆಗಿರಿ. ಬಾಳ ಅಗಲ ಆಗ್ಬಾರ್ದದು. ನಮ್ದು ವಿದೇಶಿ ಕ್ಯಾಮ್ರಾ, ಅಗಲಾದ್ರ ಬೀಳಲ್ಲ. ಸ್ವಲ್ಪ ಕಿರಿದಾಗಿ, ಸ್ವಲ್ಪ ಮುಚ್ಚಿ ಮುಚ್ಚಿ, ಸ್ವಲ್ಪ ಮುಚ್ಚಿ. ಹಾ ಹಾ ಬರಬರಿ ಮುಡಕ. ಹಾ ಓಕೆ ಗುಡ್ಗರ್. ಮಿಸ್ ಕಾಮಯ್ಯರಿ, ನಿಮಗೊಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವ. ಅದು ಹೇಗೆ ಬರುತ್ತದೆ ನೋಡಬೇಕು. ಯಾರು ಬೇಡ ಅಂತೀರಿ? ಒಂದು ಚಾನ್ಸ್ ಕೊಟ್ಟು ನೋಡ್ರಿ ಹೆಂಗ ಮಾಡ್ತೀನಿ ಅಂತ. ಏ ಶುರು ಮಾಡಿ ಬಾ. ಏ
ಹುಡುಗಿ ಹಿಂಗ್ಯಾಗ ಮಾಡ್ತಿದ್ದೆ ದಿವಾಗ ಈ ಹುಡುಗಿ ಹಿಂಗ್ಯಾಗ ಮಾಡ್ತಿದ್ದೆ ದಿವಾಗ ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ ತಿಂಗಳಲ್ಲಿ ರಾತ್ರಿ ನಿಂಗೆ ಬೆಲ್ಲ ಕೊಡ್ತೀನಿ ಬಾ ಈ ಹುಡುಗಿ ಹಿಂಗ್ಯಾಗ ಮಾಡ್ತಿದ್ದೆ ದಿವಾಗ ಈ ಹುಡುಗಿ ಹಿಂಗ್ಯಾಗ ಮಾಡ್ತಿದ್ದೆ ದಿವಾಗ ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ ತಿಂಗಳಲ್ಲಿ ರಾತ್ರಿ ನಿಂಗೆ ಬೆಲ್ಲ ಕೊಡ್ತೀನಿ ಬಾ ನಂದಿ ಬರ್ತಾಳ ಹುಡುಗಿ ನಿನ್ನ ಮಾರಿ ನೋಡು ರಮ್ಯಾನು ನಂದಿ ಬರ್ತಾಳ ಹುಡುಗಿ ನಿನ್ನ ಮಾರಿ ನೋಡಿ ರಾಧಿಕ ನಂದಿ ಬರ್ತಾಳ ಹುಡುಗಿ ನಿನ್ನ ಮಾರಿ ನೋಡಿ ರಮ್ಯಾನು ನಂದಿ ಬರ್ತಾಳ ಏನ ಹುಡುಗಿ ಎಲ್ಲೇ ಒಡಿನಿ ಒಂಬತ್ತ ಹುಡುಗಿ ಗರಜಿ ಗಮ್ಮತ್ತ ಒಡಿನಿ ಒಂಬತ್ತ ಹುಡುಗಿ ಗರಜಿ ಗಮ್ಮತ್ತ ಮಾಡ್ಬೇಡ ಡಿಂಗು ಚಕ್ ಡ್ಯಾನ್ಸ ಕೊಡಬಾರಿ ಒಂದು ಕಿಸ ಏನ ಹುಡುಗಿ ಎಲ್ಲೇ ಒಡಿನಿ ಒಂಬತ್ತ ಹುಡುಗಿ ಗರಜಿ ಗಮ್ಮತ್ತ ಒಡಿನಿ ಒಂಬತ್ತ ಹುಡುಗಿ ಗರಜಿ ಗಮ್ಮತ್ತ ಬರ್ತಾಳ ಹುಡುಗಿ ನಿನ್ನ ಮಾರಿ ನೋಡು ಮುಂದ್ಯಾನು ನೆನಪಿ ಬರ್ತಾಳ ಹುಡುಗಿ ನಿನ್ನ ಮಾರಿ ನೋಡಿ ರಾಧಿಕ ನೆನಪಿ ಬರ್ತಾಳ ಹುಡುಗಿ ನಿನ್ನ ಮಾರಿ ನೋಡು ಮುಂದ್ಯಾನು ನೆನಪಿ ಬರ್ತಾಳ ಒಡಿನಿ ಒಂಬತ್ತ ಹುಡುಗಿ ಗರಜಿ ಗಮ್ಮತ್ತ ಒಡಿನಿ ಒಂಬತ್ತ ಹುಡುಗಿ ಗರಜಿ ಗಮ್ಮತ್ತ ಲಾ 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 ಲಾ
ದೇವರ್ಸಿ ನನ್ನ ಮಗ ನೋಡು ಬಿದ್ಯಾಗ ನನ್ನ ಮಗಳು ಕೈ ಹಿಡಿಯ ನಡೀನ ಮಗನ ನಡೀನ ಮಗನ ನಾನು ಪ್ರಕಾರ ನಿನ್ ಮೇಲೆ ಕೇಸ್ ಹಾಕಿ ಜೈಲಿ ಕಳಿಸ್ತೀನಿ ಹಿಂಗು ನಮ್ಮ ಪ್ರೋಗ್ರಾಮಿನಲ್ಲಿ ಬಂದು ಎಲ್ಲ ಹಾಳು ಮಾಡಿದ ಈ ಡ್ಯಾನ್ಸಿಯನ್ನು ಹೊಡೆದು ಆಚೆಯನ್ನು ಬೆಕ್ಕರ್ ಸರ್ವೆಂಟ್ ಜೀಕೆ ಸಾಯಬ್ರ ಇವ್ರನ್ನ ಯಾರು ಮಾಡಿರ್ರಿ ನನ್ನ ಹಳದಪ್ಪನಾದ ನೋಮರ ಅಡೇಡೆ ಅಪ್ಪ ಓಹೋ ಗೊತ್ತಾಯ್ತು ಈ ಹಸ್ಬೆಂಡ್ ನಿಮ್ಮ ಸರ್ವೆಂಟ್ ಏ ಸರ್ವರ್ ಅಲ್ಲವ ಐ ಮೀನ್ ಫಾದರ್ ಫಾದರ್ ನಾನು ಹುಡುಗಿ ಹಸ್ಬೆಂಡ್ ಆಗಿ ತಂದೆ ಇದ್ದೇನೆ ತಂದೆ ಓಹೋ ನೀವು ಇವಳ ದಂಡೆ ಓಹೋ ಇವನಿಗೆ ಗಂಡೆ ಅಂತ ಈ ಹವಾಲ್ದಾರ್ ಸಾಹೇಬ್ರ ಒಳ್ಳೆ ವಟ ವಟ ಅಂತ ಒಟ್ಬಿಟ್ಟ ಹತ್ತೀರಿ ಇವರು ನಮ್ಮ ಜೇಕೆ ಉದ್ದೇಶ ಒಂದು ಸಿನಿಮಾ ದೊಡ್ಡ ಸಿನಿಮಾ ಹೌದಾ ಯಪ್ಪ ಒಂದೇ ಹುಡುಗ ಸಿನಿಮಾದಾಗ ನನಗೆ ಹೀರೋಯಿನ್ ಚಾನ್ಸ್ ಕೊಡ್ತಾರ ಅದಕ್ಕೆ ಇವತ್ತು ಪ್ರಾಕ್ಟೀಸ್ ಮಾಡಕತ್ತೀವಿ ಡ್ಯಾನ್ಸ್ ಅಯ್ಯೋ ಹಿಂಗದ ಇವರು ನೋಡ್ರಿ ಜಿಕೆ ಸಾಹೇಬ್ರ ಇನ್ನು ಯಾರು ಏನು ಮಾತಾಡಿ ದಯವಿಟ್ಟು ಅಪ್ಪ ಚಿಕ್ಕ ಏನಾದ್ರು ಮನಸ್ಸು ಮಾಡಿ ನನ್ನ ಮಗಳನ್ನ ಮುಂದಕ್ಕೆ ತರುಟಾನೆ ಬಹು ಬೇಗ ನಿಮ್ಮ ಮಗಳಿಗೆ ಒಂದಕ್ಕೆ ತರುತ್ತಾನೆ ಈ ಹವಾಲ್ದಾರ್ ಸಾಹೇಬ್ರ ನಮ್ಮ ಜಿ ಕೆ ಸಾಹೇಬರು ಯಾವಾಗ ಹೆಂಗೆ ಮುಂದಕ್ಕೆ ಬಂದಾರ ಅಂದ್ಮೇಲೆ ನಿಮ್ಮ ಮಗಳು ಮುಂದಕ್ಕೆ ತಗೊಂಡ್ಬಿಡ್ತಾರನ್ರಿ ತರ್ತಾರ ಅಂಡ ಹಾಗೆ ನಿಮ್ದು ಹಸಿವು ಏನು ಸದ್ಯ ನಮ್ಗೆ ಯಾವ ಹಸಿವಿಲ್ರಿ ಹೌದು ನಮ್ಮ ಮಗಳ ನನ್ನ ಹೆಸರು ಓಹೋ ಗೊತ್ತಾಯ್ತು ಹಾಫ್ಮ್ಯಾಡ್ ಮನುಷ್ಯ ಇವರು ಕೂಡ ಮಂಗ್ಯಾನ್ ಕೂಡ